ಅವರಲ್ಲಿ ಜೀವನದಲ್ಲಿ ನಾವು ನೋಡಿಲ್ಲದೆ ಇರೋದಲ್ಲ, ನೋಡಿರೋದೇನೆ, ಆದರೂ ನಾವು ಎಲ್ಲೋ ಒಂದು ಅವ್ರು ಹೇಳ್ತಾರೆ ಒಂದು ಮಾತು, ಇಫ್ ಐ ಹ್ಯಾಡ್ ನೋ ಸೆನ್ಸ್ ಆಫ್ ಹ್ಯೂಮರ್ ಐ ವುಡ್ ಹ್ಯಾವ್ ಲಾಂಗ್ ಎಗೋ ಕಮಿಟೆಡ್ ಸೂಸೈಡ್. ನನಗೆ ವಿನೋದದ ಪ್ರಜ್ಞೆ ಏನಾದರೂ ಇಲ್ಲ ಅಂತ ಇದ್ದಿದ್ದಿದ್ರೆ ಭಾಳ ಹಿಂದೆನೇ ಸೂಸೈಡ್ ಮಾಡ್ಕೊಂಡು ತಪ್ತಾ ಇರ್ತಾರೆ. ಈ ವಿನೋದದ ಪ್ರಜ್ಞೆ ಅವರಲ್ಲಿ ಬಹಳ ಇತ್ತು. ವೆರಿ ಹ್ಯೂಮರಸ್ ಅಂದರೆ ಲೈಫನ್ನು ಒಂದು ವಿನೋದವಾಗಿ ತಗೊಳ್ತಾ ಇದ್ದಾರೆ. ಕೃಷ್ಣನಿಗೆ ಅದೇ ರೀತಿ ತಗೊಳ್ತಾ ಇದ್ದೀನಿ. ಯಾವುದೇ ಒಂದು ರಿಸಲ್ಟ್ಗಳಿಗೆ ಇದು ಮಾಡ್ತಿದ್ದಾರೆ ನೋಡಿ. 1915 ಬರ್ತಾರೆ, 47ವರೆಗೂ ಅವ್ರು ಸಂಘರ್ಷ ಮಾಡ್ತಾರೆ. 32 ವರ್ಷ ಸಂಘರ್ಷ ಮಾಡಿದ್ದಾರೆ. ಅಂದರೆ 32 ವರ್ಷಗಳಲ್ಲೂ ಕೂಡ ಅವರು ಬೇರೆ ಬೇರೆ ಅಸ್ತ್ರಗಳನ್ನು ಉಪಯೋಗಿಸ್ತಾರೆ. ಅಸಹಕಾರ, ಉಪವಾಸ ಸತ್ಯಾಗ್ರಹ, ದಂಡಿ ಮಾರ್ಚ್, ಕ್ವಿಟ್ ಇಂಡಿಯಾ ಚಳುವಳಿ, ಏನೋ ಜೈಲ್ಗೆ ಹಾಕಿದ್ರೆ ಅಲ್ಲೂ ಉಪವಾಸ. ಸೊ ಬೇರೆ ಬೇರೆ ರೀತಿ ನೆಗೋಸಿಯೇಷನ್ ನೋಡಿ. ಇವಾಗ ಗ್ರೇಟ್ ನೆಗೋಷಿಯೇಟರ್. ಅಂಡರ್ಸ್ಟ್ಯಾಂಡ್, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂದರೆ ನೆಗೋಷಿಯೇಷನ್, ಅದು ಪ್ರೋಗ್ರಾಮ್. ಅದು ಏನು ಅಂದ್ಕೊಂಡಿದ್ದೀರಾ? ನಾನು ನಿಮ್ಗೇನೋ ಒಂದು ಕೆಲಸ ಕೊಡಬೇಕಾದ್ರೆ ಬನ್ನಿ ನಮ್ಮ ಆಫೀಸಿಗೆ ಮಾತಾಡೋಣ ಅಂತೀವಿ. ನಿಮ್ಗೆ ಇಂಡಿಪೆಂಡೆನ್ಸ್ ಕೊಡಬೇಕಂದ್ರೆ ಬನ್ನಿರಿ ಮಾತಾಡೋಣ. ಇವಾಗ ಹಾರ್ಡ್ ನೆಗೋಷಿಯೇಟರ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ತಂತ್ರಗಾರಿಕೆ ಇತ್ತವರಲ್ಲಿ, ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಹಾಗಾದ್ರೂ ಕೂಡ ಭಾಳ ಸೋಲನ್ನು ಅನುಭವಿಸಿದ್ದಾರೆ. ಅದಕ್ಕೆ ಅವ್ರು ಹೇಳೋದು ವಿನೋದದ ಪ್ರಜ್ಞೆ ಬೆಳೆಸ್ಕೊಡಿ. ನಗರಾಗ್ತಾ ಇದ್ರು, ಎಲ್ಲರೂ ಜೋಕ್ ಮಾಡ್ಕೊಂಡು ಪತ್ರಿಜಿ ಕೂಡ ಹಾಗೆ ಇರ್ತಾರೆ. ಇಲ್ಲ ಅಂದರೆ ನೀವು ಲೈಫ್ ಸೀರಿಯಸ್ ಆದರೆ ಬೇಗ ನಿಮಗೆ ರೋಗಗಳು ಬರ್ತವೆ, ಆಮೇಲೆ ಡಿಪ್ರೆಷನ್ಗೆ ಆಗ್ತೀರಿ, ದೇಹ ಕುಗ್ಗುತ್ತೆ. ಸೊ ಡೆವಲಪ್ ಸೆನ್ಸ್ ಆಫ್ ಹ್ಯೂಮರ್. ಒಂದು ಪಂದ್ಯ, ನಾನೊಂದು ಆತ್ಮ ಪದಾರ್ಥ ಆದರೂ ನಾನು ದೇಹದೊಳಗಿರೋ ಆತ್ಮ ಪದಾರ್ಥ. ಜೀವನದಲ್ಲಿ ಐ ಆಮ್ ಪ್ಲೇಯಿಂಗ್ ಎ ಗೇಮ್ ಅಷ್ಟೇ. ಇವತ್ತು ಗೆಲ್ತೀರಾ, ನಾಳೆ ಗೆದ್ವಿ ಅಂತ ಹಿಗ್ಬೇಡಿ, ಸೋದ್ರಿ ಅಂತ ಕೂಗ್ಬೇಡಿ ಅಷ್ಟೇ. ದಟ್ಸ್ ಆಲ್ ಇಸ್. ಎರಡನೇದು, ನಾವು ಎಷ್ಟೊಂದು ಎಲ್ಲ ಕೂಡಿರ್ತೀವಿ ನೋಡಿ. ಅದಕ್ಕೆ ಹೇಳ್ತಾರೆ ದೇರ್ ಇಸ್ ಎ ಸಫಿಷಿಯನ್ಸಿ ಇನ್ ದ ವರ್ಲ್ಡ್ ಫಾರ್ ಅ ಮ್ಯಾನ್ಸ್ ನೀಡ್ ಬಟ್ ನಾಟ್ ಫಾರ್ ಮ್ಯಾನ್ಸ್ ಗ್ರೀಡ್. ಜಗತ್ತಿನ ಎಲ್ಲರಿಗೂ ಬೇಕಾಗುವಷ್ಟು ಇವತ್ತು ಇದೆ, ಎಲ್ರಿಗೂ ಎಷ್ಟು ಬೇಕೋ ಅದು ಇದೆ. ಅಂದರೆ ಎಷ್ಟು ಬೇಕು ಅವಶ್ಯಕತೆಗಳಿದೆ, ಅವರ ದುರಾಸೆ ಇಲ್ಲ. ಇವತ್ತು ನೋಡಿ ಹೇಗಿದೆ, ಡಿಮ್ಯಾಂಡು ಸಪ್ಲೈಗೆ ಎಲ್ಲೆಲ್ಲಿಗೂ ವ್ಯತ್ಯಾಸ. ಒಬ್ಬ ಮನುಷ್ಯನಿಗೆ ಜಾಸ್ತಿ ದುಡ್ಡಿದೆ ಅಂದರೆ ಅವ್ನು ಅವನು ತುಂಬ ಇಟ್ಕೊಂಡಿರ್ತಾನೆ, ಕಡಿಮೆ ದುಡ್ಡಿದೆ ಅಂದರೆ ಅವ್ನು ಕಡಿಮೆ ಇಟ್ಕೊಂಡಿರ್ತಾರೆ. ಸೊ ಎಲ್ಲೋ ಇನ್ಇಕ್ವಾಲಿಟಿ ಬೆಳೀತಾ ಇದೆ. ಅವನು ಜಾಸ್ತಿ ಇಟ್ಕೊಂಡಿರೋನು ಏನಾಗ್ತಾ ಇದೆ, ಅವನು ಉಪಯೋಗಿಸೋದಿಲ್ಲ ಅದನ್ನು. ಅದು ಸ್ಟ್ಯಾಟಿಕ್, ಅದೊಂದು ಸ್ಟ್ಯಾಗ್ನೆಂಟ್ ಪ್ರಾಪರ್ಟೀಸ್, ಸ್ಟ್ಯಾಗ್ನೆಂಟ್ ವೆಲ್ತ್. 200 ಎಕರೆ ಜಮೀನು ತೊಗೊಂಡು ಅದನ್ನು ಏನು ಮಾಡ್ತಾರೆ? ಅದೇನು ಬೆಳೀತಾರಲ್ಲೇ, ಉತ್ಪಾದನೆ ಆಯ್ತಾ? ಉತ್ಪಾದನೆ ಆದರೂ ಪಕ್ಷ ಅವನ ಹತ್ರ ಹೋಗುತ್ತೆ, ಅದೊಂದು ಅವ್ರ ಹತ್ರನೇ ಕೊಡುತ್ತೆ, ಅವ್ನು ಕೊಡೋಲ್ಲ, ದಾನ ಮಾಡೋಲ್ಲ ಅವನು. ಹಾಗಾಗಿ ಎಲ್ಲೋ ಈ ಒಂದು ದಾನ ಪ್ರವೃತ್ತಿ ಬಗ್ಗೆ ಹೇಳ್ತಾರೆ. ನೀವು ಬಂದಾಗ ಸರ್ವಜ್ಞ ಒಂದು ಕಡೆ ಹೇಳ್ತೀನಿ, ಸಿರಿ ಬಂದಾಗ ಕರೆದು ದಾನ ಮಾಡಿ. ಎಲ್ಲಿದೆ ಇವತ್ತು ಪ್ರಜ್ಞೆ? ಸಿರಿ ಬಂದಾಗ ಕರೆದು ದಾನ ಕರೀಬೇಕು. ಯಾರೋ ಒಂದು ಮನೆ ಎದುರುಗಡೆ ಕಷ್ಟಪಡ್ತಾರೆ, 30 ವರ್ಷ ಕಷ್ಟ ಆಯ್ತಪ್ಪ, 30 ವರ್ಷಕ್ಕಾಗಲ್ಲ, ಅದ 20 ವರ್ಷ ಆಗುತ್ತೆ. ಅವನು ಯಾವುದೋ DC ಆಗಿರ್ತಾನೆ, ನೀವು ಹೋಗ್ಬಿಡ್ತೀರ, ನಿಮ್ಮ ಮಗ ಕಷ್ಟಕ್ಕೆ ಬಂದಿರ್ತಾರೆ, ಗೊತ್ತಾಗುತ್ತೆ. ಈಗ ನಮ್ಮ ತಂದೆ ಆ ಕಾಲದಲ್ಲಿ ಏನು ಬೇಕು ಕರ್ಮ ಸಿದ್ಧಾಂತ ಅಂದರೆ ಇದೆ. ನಮ್ಮಲ್ಲಿ ಕರ್ಮ ಸಿದ್ಧಾಂತಕ್ಕೆ ಬೆಲೆ ಇಲ್ಲ. ಹಿಂದೂ ಕಾನ್ಸೆಪ್ಟ್ ಕರ್ಮ ಸಿದ್ಧಾಂತ, ಆದರೆ ನಮ್ಮಲ್ಲಿ ಅದಕ್ಕೆ ಬೆಲೆ ಇಲ್ಲ. ಸಿರಿ ಬಂದಾಗ ಒಂದು ಸೈಟ್ ತಗೋ, ಸಿರಿ ಬಂದಾಗ ಸೈಟ್ ತಗೋ, ಆದರೆ ಅದರಲ್ಲಿ ಉಳಿತದಲ್ಲ, ಅದನ್ನು ಕರೆದ ಉಳಿದು ಕೊಡೋದು. ಪ್ರಾಬ್ಲಮ್ ಸಿರಿ ಬಂದಾಗ ಕರೆದು ದಾನ ಮಾಡು ಅಂತ ಹೇಳಿದ್ದೇನೆಂದರೆ, ನಿನ್ನ ಕೈ ತುಂಬಿದೆ ಕಣ, ನೀವು 3 ಜನ್ಮಕ್ಕಾಗೋಳು ತಿಳ್ಕೊಂಡಿದ್ದೆ, ಇನ್ನೇನೆಯ ಗುಬಿ ತೋಟದಪ್ಪನ ಛತ್ರದಲ್ಲಿ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ಓದಿ ಉದ್ಧಾರ ಆಗಿದ್ದಾರೆ, ವಕೀಲ ಸಂಘದಲ್ಲಿ ಉದ್ಧಾರ ಆಗಿದ್ದಾರೆ, ಸತ್ಯಸಾಯಿ ಧರ್ಮಸ್ಥಳದಲ್ಲಿ ಉದ್ಧಾರ ಆಗಿದ್ದಾರೆ, ಸಿದ್ಧಗಂಗಾ ಮಠ ಅದನ್ನು ಉದ್ಧಾರ ಆಗಿದ್ದಾರೆ, ಅನ್ನದಾಸೋಹ, ಅಕ್ಷರದಾಸೋಹ, ವಸತಿ ದಾಸೋಹದಲ್ಲಿ ಕೊಟ್ಟು ಬಿಟ್ಟಿರೋದ್ರಿ.
ಎಲ್ಲ ಅವ್ರ ಹೆಸರು ಅಜರಾಮರವಾಗಿ. ಅದನ್ನು ಅವ್ರು ಹೇಳಿದ್ರು, ಯಾಕೆ ಇಷ್ಟು ದೂರ ಆಗುತ್ತೆ. ಈ ಎಲ್ಲ ಆಸ್ತಿ ಮಾಡ್ಕೊಂಡಿದ್ದಾರಲ್ಲ ಅವ್ರ ಹೆಸರುಗಳೆಲ್ಲ ಏನು 100-200 ವರ್ಷಗಳು ಇರ್ತವೆ ಅಂತ ಅನ್ಕೊಳ್ತೀರಾ? ಬೇಡ, ಹೇಳ್ಬಾರ್ದು. ಅವ್ರ ಹೆಸರುಗಳು ಹೇಳ್ಬಾರ್ದು. ಮೂರನೇದು, ನೀವು ಯಾವುದೇ ಒಂದು ವಿಷಯದಲ್ಲಿ ರಮೇಶ್ ನಂಬಿಕೆ ಇದೆ, ನಾನು ಹೋಗ್ತಿರೋದು ಸರಿ, ಕರೆಕ್ಟ್, ಸತ್ಯ, ನಾನು ಮಾಡ್ತಿರೋ ಸತ್ಯ, ನಾನು ಮಾಡ್ತಿರೋ ಸರಿ, ನಾನು ದಾರಿ ಕರೆಕ್ಟಾಗಿದೆ ಅಂತ ನಿಮ್ಗೆ ಅನಿಸುತ್ತೆ. ಆಗೇನು ಮಾಡ್ತಾರೆ ಗೊತ್ತಾ, ಅವ್ರ ಕೊಟೇಶನಲ್ಲಿ ಹೇಳ್ಬಿಡ್ತೀನಿ, ಬ್ಯೂಟಿಫುಲ್, ಬಿಕಾಸ್ ಐ ವಾಂಟ್ ಟು ಬಿ ಪ್ರಿಸೈಸ್. ಫಸ್ಟ್ ದೇ ಇಗ್ನೋರ್ ಯು. ಯಾವನ್ ಯಾವ ಚಾಪಿಡ ಏನಾರು ಮಾಡ್ಕೊಳ್ಳೋಣ, ಆ್ಯಂಡ್ ದೇ ವಿಲ್ ಲಾಫ್ ಎಟ್ ಯು. ಹಾಗಾದ್ರೆ ಸಸ್ಯಾಹಾರಿ ಜೀವನದ ಜೀವನ ಮಾಡಕ್ಕೆ ಬರಲ್ಲ. ದೆನ್ ದೇ ಫೈಟ್ ಯು. ಯಾಕೆ ನೋಡ್ರಿ ನೀವು, ಯಾಕೆ ಬಿಡ್ರಿ ಇವ್ರ ಪೂರ್ವಜರು DNA-ಗೆ ಸ್ಯಾಟಿಸ್ಫೈ ಆಗ್ಬಲ್ವಾ? Then you will win. One day, okay, ಅವ್ರ ಮುಂಚೆ ಎಲ್ಲ ಆರೋಗ್ಯ ಕೆಡ್ತಾ ಇದ್ದೀವಿ, ಚಮಚ ಈಗ ಯಾಕೆ ಆಗ್ಬಾರ್ದು? ನಾಗರಾಜ್ ಅದೇನು ಸೀಕ್ರೆಟ್ ಸ್ವಲ್ಪ ಹೇಳ್ಕೊಡ್ರಿ. ಧ್ಯಾನ, ಸತ್ಸಂಗ, ಸ್ವಾಧ್ಯಾಯ, ಆಚಾರ ಸಂಘಕ್ಕೆ ಒಳ್ಳೆ ಆಲೋಚನೆಗಳು, ಏನ್ರಿ ಇದು, ಏನ್ರಿ ಸ್ವಲ್ಪ ಹೇಳ್ಕೊಡ್ರಿ. ಬಿಸ್ನೆಸ್ ಮಾಡ್ತೀರಾ, ಚೆನ್ನಾಗಿ ಮಾಡ್ತೀರಾ, ನೆಮ್ಮದಿಯಾಗಿದ್ದೀರಾ? ನಿಮ್ಮ ಪಾಲನೆ ಮಾಡ್ತಾರ, ಮಾಡ್ತಾ ಇಲ್ಲ. ನಾಲ್ಕನೇ, ಸ್ಯಾಟಿಸ್ಫ್ಯಾಕ್ಷನ್ ಲೈಸ್ ಇನ್ ದ ಎಫರ್ಟ್, ನಾಟ್ ಇನ್ ಅಟೈನ್ಮೆಂಟ್. ಎಫರ್ಟ್ ಈಸ್ ಫುಲ್ ವಿಕ್ಟರಿ. ಅಂದರೆ ನಮ್ಮ ತೃಪ್ತಿ ಎಫರ್ಟ್ನಲ್ಲಿ ಇರಬೇಕು. ಅದು ಆಗ್ತಾ ಬಿಡ್ತಾ ಅನ್ನೋದ್ರ ಮೇಲಲ್ಲ, ನಾಟ್ ಇನ್ ದ ಅಟೈನ್ಮೆಂಟ್ ಆಫ್ ರಿಸಲ್ಟ್ಸ್. ಈಗ ಅಟೈನ್ಮೆಂಟ್ ಆಫ್ ಫುಲ್ ವಿಕ್ಟ್ರಿ, ನಾನೇನೋ ಆಗಬೇಕು ಅಂದ್ಕೊಂಡಿರ್ತೀನಿ, ಅದು ಫುಲ್ ಎಲ್ಲ ಆದಮೇಲೆ ಸಂತೋಷವಾಗಿರ್ತೀನಿ ಅನ್ನೋದಲ್ಲ. ತೃಪ್ತಿ ಎಲ್ಲಿರಬೇಕು, ಫುಲ್ ಬಂದಾಗಲ್ಲ. ಮನೆ ಕಟ್ಟಕ್ಕೆ ಶುರು ಮಾಡಿದ್ರೆ ಅಲ್ಲಿ ತೃಪ್ತಿಯಾಗಿದೆ, ಮನೆ ಕಟ್ಟಿದ್ರೆ ತೃಪ್ತಿ. ಅಯ್ಯೋ ಎಂದು ಅಯ್ಯೋ. ವಾಟ್ ಈಸ್ ಬ್ಯೂಟಿಫುಲ್ ಮ್ಯಾನೇಜ್ಮೆಂಟ್ ಟರ್ಮ್ ನಾನು ಹೇಳೋದು. ಆಲ್ವೇಸ್ ಎಂಜಾಯ್ ದ ಜರ್ನಿ, ಫರ್ಗೆಟ್ ಅಬೌಟ್ ಡೆಸ್ಟಿನೇಷನ್. ಗಾಟ್ ಇಟ್. ನಿಮ್ಮ ಪ್ರಯಾಣನ ಎಂಜಾಯ್ ಮಾಡಿ. ಗುಡ್ಡ, ಬೆಟ್ಟ, ನೀರಿದೆ, ಬೆಳ್ಳ ಇದೆ, ಅದಿದೆ, ಯಾರೋ ಭಿಕ್ಷುಕ ಬಂದ 10 ರೂಪಾಯಿ ಹಾಕಿ, ಇನ್ನೊಬ್ರು ಬಂದರು, ಅಲ್ಲಿ ಹೋಟೆಲ್ ತಿಂದ್ರಿ, ಅದನ್ನ ಎಂಜಾಯ್ ಮಾಡಿ. ಅಯ್ಯೋ ಮೈಸೂರಿಗೆ ಯಾವಾಗ ಹೋಗ್ತೀವಿ, ಮೈಸೂರು ಮಳೆ ಬರ್ತಾ ಇದ್ದೀವಿ, ನಾವು ಚಳಿ ಇದೆಯಾ, ನಾವು ಸ್ವೆಟರ್ ತಗೋಬೇಕಾಗಿತ್ತು, ಅಯ್ಯೋ ಬಿಸಿಲು ಜಾಸ್ತಿ ಆಗ್ತಿದ್ರೆ, ಇದು ನಮ್ಮ ಸಮಸ್ಯೆ. ಅಲ್ಲಿ ಹೋದ್ಮೇಲೆ ಏನು ಮಾಡಬೇಕು ಅನ್ನೋ ಯೋಚನೆ ಬರ್ತದೆ, ಇಲ್ಲಿ ಮಾಡ್ತಿರೋದು ಯೋಚನೆ ಇಲ್ಲ. ಸೊ 5ನೇ ಹೇಳ್ತಾರೆ, ತುಂಬ ಚೆನ್ನಾಗಿದೆ. An eye for an eye only ends up making the whole world blind. ಐ ಬರ್ ನಿನಗೆ ಟಿಟ್ ಫಾರ್ ಟ್ಯಾಟ್. ನೀನು ಒಂದು ಕಣ್ಣು ತೆಗೆದ್ರೆ ಇನ್ನೊಂದು ಕಣ್ಣು ತೆಗೆದ್ಬಿಡೋ ಅಂತ. ನಿನ್ಗೇನೋ ಕಣ್ಣು ತೆಗೆದಿರಿ, ನಾನು ನಿನ್ನ ಕಣ್ಣು ತೆಗೆದಿದ್ದೀನಿ. ನಿನ್ಗೇನೋ ಕೆಟ್ಟದ್ದು ಮಾಡಿದ್ರೆ ನಿನ್ನ ಕಣ್ಣು ನಾನು ಕೆಟ್ಟದ್ದು ಮಾಡ್ತೀನಿ. ಆ ರೀತಿ ಪ್ರತಿಯೊಬ್ಬರಿಗೂ ಟಿಟ್ ಫಾರ್ ಟ್ಯಾಟು, ಐ ಫಾರ್ ಅನ್ ಐ ಅಂತ ಹೋದರೆ ಎಲ್ಲರೂ ಕುರುಡಾಗ್ಬಿಡ್ತೀವಿ ಅಷ್ಟೇ. ನಾನು ನಿಮಗೆ ಮಾಡ್ತೀವಿ, ನೀವು ಅವ್ರಿಗೆ ಮಾಡ್ತೀವಿ, ಅವ್ರು ಇವ್ರಿಗೆ ಮಾಡ್ತಾರೆ, ಅವ್ರು. ಸೊ ಹೋಗಿ ಮಾಡಿ ಅವ್ರು ವೈಟ್. Don't give back what is the bad thing others are doing. Just be neutral. The weak can never forgive. The forgiveness is the attribute of the strong. Just clear. The weak, ಯಾರು ವೀಕ್ ಅಂದರೆ ನಾವು ಏನು ಒಂದು ಇದರಲ್ಲಿ ಕಡಿಮೆಯವರು, ಒಂದು ಅದರಲ್ಲಿ ನಾವು ಯಾರು ಅಂತೀವಿ ವೀಕ್ ಅಂತ, ಯಾರು ಕ್ಷಮಾ ಗುಣ ಇರಲು ಅವರೇ ವೀಕ್. ಯಾರು ದೌರ್ಬಲ್ಯ ಇರೋ ವ್ಯಕ್ತಿ, ದುರ್ಬಲವಾದ ವ್ಯಕ್ತಿ ಯಾರು ಕ್ಷಮಾ ಗುಣ ಇರಲ್ಲ ಅವನು ದುರ್ಬಲ. ಅದು ಯಾರಿಗೆ ಕ್ಷಮಾ ಗುಣ ಇರುತ್ತೆ ಅವನು ಸ್ಟ್ರಾಂಗ್. ನೋಡ್ತಾ ಹೋಗಿ ನಾಗರಾಜ್ ಅವರೇ, ಲಕ್ಷ್ಮೀಕಾಂತ್, ರಮೇಶ್, ಕಾರ್ತಿಕ್, ನಮ್ಮ ಜೀವನದಲ್ಲಿ ನನಗೆ ಬೇಕಾದ ಜನ ನೋಡ್ಕೊಟ್ಟಿದ್ದಾರೆ, ಅಪೋಸಿಟ್ ಮಾಡಿದ್ದಾರೆ, ನಿಮಗೂ ಮಾಡಿದ್ದಾರೆ. ಎಫ್ರೆಡ್ ಮಾಡಿದ್ರೆ ಇರೋಕ್ಕೆ ಸಾಧ್ಯವೇ ಇಲ್ಲ.
100 ಜನ 100 ಅವಮಾನ ಮಾಡಿದ್ದಾರೆ, ಹೆಸರು ಕರೆದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದನ್ನು ಕ್ಷಮಿಸ್ಬಿಟ್ಟಿದ್ದಾರೆ. ಅದಕ್ಕೆ ನೆಮ್ಮದಿಯಾಗಿದೆ. ಕ್ಷಮೆ ಮಾಡಿಲ್ಲ ಅಂದರೆ ಅಲ್ಲೇ ವಿಷ ಆಗೋದು. ಕ್ಷಮ ಪ್ಲೀಸ್ ಆಲ್ವೇಸ್ ರಿಮೆಂಬರ್, ಸೇಡ್ ತೀರಿಸ್ಕೊತೀನಿ ಅಂತ ಹೋದರೆ ಎಲ್ಲರೂ ಒಬ್ಬೊಬ್ಬರು ಸೀಟ್ ತೀರ್ಸ್ಕೊಳ್ಳೋಕ್ಕೆ ಶುರು ಮಾಡ್ಬಿಡ್ತಾರೆ. ಅರ್ಥ ಆಯ್ತಲ್ಲ? ಅದ್ರ ಬದಲು ಯಾರೋ ನಿಮಗೆ ಅವಮಾನ ಮಾಡೋದು ಅಂತ ಇಟ್ಕೊಂಡೆ ನಿಮ್ಗೆ ಎಲ್ಲ ಆಗಲ್ಲ. ನಂದೊಂದು ಸೊಲ್ಯೂಷನ್ ಇದೆ. ಯಾರೋ ವ್ಯಕ್ತಿಗಳ ಮೂಲಕ ಈ ರೀತಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ರು ಅಂತ ನಿಮಗೆ ವಿಷಯ ಬರುತ್ತೆ. ನೀವೇನು ಮಾಡ್ತೀರಾ ನೆಕ್ಸ್ಟ್, ಯಾವ ನೀನು ಹೋಗ್ತಾರೆ. ಮೆಡಿಟೇಷನ್ ಕೂತ್ಕೊಳ್ಳಿ. ನೀವು ಹೇಳೋದನ್ನ ಇರ್ಬೋದೇನೋ, ಸತ್ಯ ಇರ್ಬೋದೇನೋ ಯೋಚನೆ. ನಿಮ್ಮ ಕೆಲಸ ಸೈಲೆಂಟಾಗಿ ಮಾಡ್ತಾರೆ. ಆಲ್ವೇಸ್ ಇನ್ಕ್ರೀಸ್ ಯುವರ್ ಲೆವೆಲ್ ಆಫ್ ಎನರ್ಜಿ. ವರ್ಕ್ ಸೈಲೆಂಟ್ಲಿ. ಯುವರ್ ವರ್ಕ್ ಶುಡ್ ಸ್ಪೀಕ್, ನಾಟ್ ಯುವರ್ ಇದು ಅಲ್ಲ. ನಿಮ್ಮ ರಿಸಲ್ಟು ಗಲಾಟೆ ಶುರು ಮಾಡುತ್ತೆ. ಗಡ ಫಲಿತಾಂಶ ಶಬ್ದ ಮಾಡುತ್ತೆ. ನಿಮ್ಮ ವರ್ಕ್ ಅಲ್ಲ. ನೀವು ವರ್ಕ್ ನಾನು ಬಂದ್ಬಿಟ್ಟೆ ನೋಡು, ನಂದೇ ನಂದೇ ಮಾರ್ಕೆಟು, ಇಷ್ಟು ನೀ ಬರೋವರೆಗೂ ನಿಮ್ದವ, ಈಗ ನಂದವ. ಎಲ್ಲ ಅವಾಗಳ ಕಾಲ ಏನದು, ಮಾರ್ಕೆಟೇ ನಂದು, ಅವನೊಂದು ಇದೆಲ್ಲ. ದಿಸ್ ಇಸ್ ಆಲ್ ಕಾಲ್ಡ್ ಮೇಕಿಂಗ್ ಎ ಲಾಟ್ ಆಫ್ ನಾಯ್ಸ್ ಇನ್ ದ ದೇ ನಾಟ್ ಡೂಯಿಂಗ್ ಎನಿ. ಫಲಿತಾಂಶಗಳಿಲ್ಲ. ಅವನು ಝೀರೋ. ಗೊತ್ತಾಯ್ತಾ? ಅವಾಗಳು ಮಾಡಿದವ್ರದ್ದೆಲ್ಲ ಇದೇ ಆಗಿರೋದು. ಸೈಲೆಂಟಾಗಿ ಕೆಲಸ ಮಾಡ್ತಿರೋರು ಚೆನ್ನಾಗೇ ಇದ್ದಾರೆ ಇವತ್ತು. ಮಾತಾಡಲ್ಲ ಅವರು, ಯಾರ ಬಗ್ಗೆ ಕೆಟ್ಟದಾಗ ಮಾತಾಡಲ್ಲ. ಅವ್ರು ಚೆನ್ನಾಗೇ ಇದ್ದಾರೆ ಇವತ್ತು. ನೋಡಿ ಎಲ್ಲ ಕೆಟ್ಟದಲ್ಲಿ. ಹೌದು, ನಿಮ್ಗೆ ಅನ್ಸುತ್ತೆ ಮಾಡಬೇಕು, ಮಾತಾಡಬೇಕು ಅಂತ. ಮಾತಾಡಿ ಯಾಕೆ ಕೆಟ್ಟವರಾಗ್ತೀರಾ? ನೋಡಿ, ಜಸ್ಟ್ ಅಬ್ಸರ್ವ್. ಸೈಲೆಂಟಾಗಿ, ಹೌದಾ ನಮ್ಮ ಬಗ್ಗೆ ಇಷ್ಟು ಕೆಟ್ಟದಾಗ ಮಾತಾಡೋದು ನಾವು, ಆಯ್ತಾ, ಸೈಲೆಂಟಾಗಿ ಕೆಲಸ ಮಾಡ್ತೀನಿ ನಾನು ವಾಪಸ್ ಬೈಯಲ್ಲ. ಡಬ್ಬಲ್ ಕೆಲಸ ಮಾಡು, ಟ್ರಿಪಲ್ ಕೆಲಸ ಮಾಡು. ನೋಡಿ, ಅದು ಸ್ಪಿರಿಚುವಲ್ ಎನರ್ಜಿ ಸುನಾಮಿ ಆಗ್ಬಿಡ್ಬೇಕು. ಸುನಾಮಿ, ಇಟ್ಸ್ ಎ ಸುನಾಮಿ ಎಫೆಕ್ಟ್. ವರ್ಕ್ ಸೈಲೆಂಟ್ಲಿ. ನಾನು ಅದನ್ನು ಮಾಡಿ. ಐ ಹ್ಯಾವ್ ಟು ಥ್ಯಾಂಕ್ ಆಲ್ ದ ಪೀಪಲ್ ಹೂ ಹ್ಯಾವ್ ಡಿಡ್ ಅವಮಾನ ಟು ಮೀ. ನನಗೆ ಯಾರು ಅವಮಾನ ಮಾಡಿದ್ರೆ ಎಲ್ಲರೂ ದೊಡ್ಡ ಇಲ್ಲಿಂದ ಹೇಳ್ಬಿಡ್ತಾ ಇದ್ದೀನಿ. ಯಾಕಂದರೆ ಅವರೇ ನನ್ನನ್ನು ಕಳಿಸಿದ್ರು. ನನ್ನ ಹೊಗಳ್ತಾರೆ, ಒಳ್ಳೆ ಕೆಲಸ ಮಾಡ್ತೀನಿ, ಹೊಗಳ್ತಾರೆ, ಒಳ್ಳೆ ಕೆಲಸ. ಅಲ್ಲಿಗೆ ನಾನು ಅದೇನೋ ಒಗ್ಗಳು ಭಟ್ರನ್ನೆಲ್ಲ ಸುತ್ತ ಇಟ್ಕೊಂಡಿದ್ದಿದ್ರೆ, ನಾನು ಕಾರಲ್ಲಿ ಒಂದು 8 ಜನ ಇಟ್ಕೊಂಡಿದ್ದಿದ್ರೆ, ಅವ್ರನ್ನ ಡೈಲಿ ಮೇಂಟೈನ್ ಮಾಡ್ಕೊಂಡಿದ್ದಿದ್ರೆ ನನಗೆ ಮಟ್ಟಕ್ಕೆ ಆಗ್ತೀನಿ. ನನ್ನ ಜೊತೆ ಬಂದರೆ ಬರ್ತಾರೆ, ಇರ್ತಾರೆ, 1 ಅವರ್ 2 ಅವರ್ ಒಂದಿನ ಅಷ್ಟೇ. ಯಾರು ಆ ಒಂದು ಸನ್ನಿವೇಶಕ್ಕೆ ನಾನು ಹೋಗಿಲ್ಲ. ಯಾರಾದ್ರೂ ಅವಮಾನ ಮಾಡಿದ್ರೆ, ಏನೋ ಹೇಳಿದ್ರು, ಒಂದು ಸಜೆಷನ್ ಕೊಟ್ಟರೆ, ಎಲ್ಲರ ಮುಂದೆ ಬೈದ್ರೆ ಹೋಗಿ ಕೂತ್ಕೊಂಡು ಯೋಚನೆ ಮಾಡ್ತೀನಿ. ಈ ಸರಿ ಇರ್ಬೋದು, ನಾನೇ ಕರೆಕ್ಷನ್ ಮಾಡ್ತೀನಿ. ಸ್ವಾರ್ಥ ಏನು ಗೊತ್ತಾಗ್ತದೆ? ಒಂದೇ ವಾರ ಏನು ಮಾಡ್ತೀರಾ? ಯಾವ ರೀತಿ ಸ್ವಾರ್ಥ್ಯಪ್ಪ ಯೋಚನೆ ಮಾಡ್ತಾರೆ. ಹುಚ್ಚ ಅಂತಾರೆ. ಯಾವ ರೀತಿ ನಾನು ಹುಚ್ಚ? ನಾನೇನು ಅವ್ರಿಗೆ ತೊಂದರೆ ಕೊಡ್ತೀನಿ? ಕೆಲವು ನೀನು ಬೇಕಂತಾನೆ ನಿಮಗೆ ಕೋಪ ಬರಲಿ ಅಂತಾನೆ ಹೇಳ್ತಾರೆ. ಅರ್ಥ ಮಾಡ್ತಾರೆ. ನನಗೆ ಸಿಗದ ದ್ರಾಕ್ಷಿ ಇವನಿಗೆ ಸಿಕ್ಕಿದ್ದು. ಇವನ ಸಿನಿಕತೆಯಿಂದ ಕೊಲ್ಲಬೇಕು. ತುಂಬ ಜನ ಬರ್ತಾರೆ. ಅದರಲ್ಲೂ ಸ್ಪಿರಿಚುಯಾಲಿಟಿ ಜನ ಹೋಗಬೇಕು ಅನ್ನೋ ನಮ್ಮಂಥವ್ರಿಗೆ ಜಾಸ್ತಿ ಜನ. ನಾನು ಫೇಸ್ಬುಕ್ಕಲ್ಲಿ ನಾನು ಫೋಟೋ ಹಾಕ್ಬಿಟ್ರೆ ಸಾಕು, ಇನ್ನೊಬ್ಬನಿಗೆ ಅವನು ಅದೇ ಜನಿಸಿಸ್ತಾರೆ. ಅವ್ನು ಬರೀ ಥಿಯರಿ ಪಾರ್ಟಿ, 4 ಗೋಡೆ ಮಧ್ಯೆ ಜನಗಳ ಸಂಪರ್ಕವೇ ಇಲ್ಲ. ಅಂಥವ್ನೇನು ಮಾಡ್ತಾನೆ, ಏನೇನೋ ಕಾಮೆಂಟ್ಸ್ಗಳು, ಅದಕ್ಕೆಲ್ಲ ನಾನು ಕೀಪ್ ವರ್ಕಿಂಗ್. ಇವತ್ತು 3ನೇ ತಾರೀಕು ಅಕ್ಟೋಬರು ಸ್ಯಾಟರ್ಡೆ, 50 ಜನ ಬರಬೇಕಿತ್ತು, 5 ಜನ ಬಂದಿದ್ದಾರೆ. ತಲೆಗೆಡಿಸ್ಕೊಂಡಿಲ್ಲ. 8 ಗಂಟೆ ಆದರೂ ಮಾಡ್ತೇವೆ. 7th ಮೈ ಲೈಫ್ ಈಸ್ ಮೈ ಮೆಸೇಜ್. ನಾವು ಅದು ಮಾಡೋಕ್ಕಾಗಿಲ್ಲ. ನನ್ನ ಜೀವನ ನನ್ನ ಸಂದೇಶ ಅದು ಹೇಳೋಕ್ಕಾಗಿಲ್ಲ. ಆ ಲೆವೆಲ್ಗೆ ಹೋಗ್ಬಿಟ್ರೆ ನಾಗರಾಜ್ ಬಿಕಮ್ ಅಟ್ಲೀಸ್ಟ್ ಮಿನಿ ಗಾಂಧಿ. ಇದು ತುಂಬ ಚೆನ್ನಾಗಿ. ಲೀವ್ ಆಸ್ ಇಫ್ ಯು ಆರ್ ಗೋಯಿಂಗ್ ಟು ಡೈ ಟುಮಾರೋ. ಲರ್ನ್ ಆಸ್ ಇಫ್ ಯು ಆರ್ ಗೋಯಿಂಗ್ ಟು ಲೀವ್ ಫರ್.
ಯಾವ ರೀತಿ ಜೀವನ ಮಾಡಬೇಕಪ್ಪ ಅಂದ್ರೆ ನಾಳೆ ಬೆಳಗ್ಗೆ ಸ್ವತಂತ್ರ ಇವತ್ತು ಮ್ಯಾಕ್ಸಿಮಮ್ ಮಾಡಬೇಕು, ಇವತ್ತು ಫುಲ್ ಝೀಲ್ ಐ ಡು ಇಟ್. ಯಾವ ರೀತಿ ಕಲಿಬೇಕಪ್ಪ ಅಂದ್ರೆ ನಾನು 1000 ವರ್ಷ ಬದುಕಿರ್ತೀನಿ ಅಂತ ಕಲಿಬೇಕಂತೆ. ಗಾಂಧೀಜಿ ಒಂದೇ ಕೊಟೇಶನ್ ಸಾಕು ನಮ್ಮ ಜೀವನ. ನಾಳೆ ಬೆಳಿಗ್ಗೆ ಸತ್ತೈತೀನಿ ಅನ್ನೋ ಒಂದು ಅನ್ಸ್ಬಿಟ್ರೆ ಎಷ್ಟು ಕೆಲಸ ಒಳ್ಳೆ ಕೆಲಸ ಮಾಡ್ತೀರ ಗೊತ್ತೇ ನೀವು. ನೋಡೋಲ್ಲ ಮಾತಾಡ್ತಿಲ್ಲ, ಪಕ್ಕದ ಬಂದಿದ್ರು ಅವ್ರ ಮಕ್ಕಳು ಅವ್ರು ಬರು ಚೆನ್ನಾಗಿದ್ದೀರಾ. ಸೊ ಅದಕ್ಕೆ ಕಲಿಯಬೇಕಾಗಲ್ಲ. ನಾಳೆ ಅಲ್ಲ 200 ವರ್ಷ ಇರ್ತೀನಿ ನಾನು, ಆ ರೀತಿ ಕಲಿಬೇಕು. ಗ್ರೇಟ್. ಓಕೆ. 9th one. The best way to find yourself is to lose yourself in the service of others. ಎಷ್ಟು ಸೂಕ್ಷ್ಮತೆ ಅಡಗಿದೆ ಇಲ್ಲಿ. ನಾನು ಇದನ್ನು ತುಂಬ ನೋಡಿದ್ದೀನಿ, ತುಂಬ ಜನ ಕ್ವಶನ್ ಕೇಳ್ತಾ ಇದ್ದಾರೆ. ಓನ್ಲಿ ಡೂಯಿಂಗ್ ಫಾರ್ ಅದರ್ಸ್, ವಾಟ್ ಇಸ್ ಯು ಅಬೌಟ್ ಯುವರ್ ಸೆಲ್ಫ್? ನಾನು ಅನ್ಸುತ್ತೆ ನೀವು ಬೇರೆಯವ್ರ ಸೇವೆ ಮಾಡ್ಕೊಂಡೆ ಇದ್ಬಿಟ್ಟಿದ್ಯಾ, ನೀನು ಸೇವೆ ಮಾಡ್ಕೊಂಡು. ಅದು ಸಾರ್ವಜನಿಕ ಜೀವನದಲ್ಲಿರೋ ಎಲ್ಲ ಅದನ್ನು ಕೇಳ್ತಾರೆ. ನೀನು ಬರೀ ಇವನ್ನೇ ಮಾಡ್ಕೊಂಡಿದ್ರೆ ನಿಮ್ಮ ಜೀವನ ಏನಾಗ್ಬೋದು? ಇಲ್ಲಿ ಒಂದು ಅಸ್ತಿತ್ವ ಪ್ರಶ್ನೆ. ನಿಮ್ಗೇನು ಅಸ್ತಿತ್ವ ಇಲ್ವಾ? ಯು ಡೋಂಟ್ ಹ್ಯಾವ್ ಎನಿ ಐಡೆಂಟಿಟಿ. ಯು ಆರ್ ಹೆಲ್ಪಿಂಗ್ ಎವ್ರಿಬಡಿ, ಬಟ್ ವಾಟ್ ಅಬೌಟ್ ಯುವರ್ ಸೆಲ್ಫ್? ಇವರು ಹೇಳ್ತಾರೆ, ದ ಬೆಸ್ಟ್ ವೇ ಟು ಫೈಂಡ್ ಯುವರ್ ಸೆಲ್ಫ್ ಈಸ್ ಟು ಲೂಸ್ ಯುವರ್ ಸೆಲ್ಫ್ ಇನ್ ದ ಸರ್ವಿಸ್ ಆಫ್ ಅದರ್ಸ್. ನೋಡಿ, ಯಾವ ವ್ಯಕ್ತಿ ಲೋಕ ಕಲ್ಯಾಣದಲ್ಲಿ ಅವ್ರನ್ನ ತೊಡಗಿಸ್ಕೊಂಡಿರ್ತಾರೋ ಲೋಕದಲ್ಲಿ ನೀನು ಇದೆಯಾ. ಅರ್ಥ ಆಯ್ತು? ಲೋಕದಲ್ಲಿ ಇದೆಯಾ, ಲೋಕದಲ್ಲಿ ಇಲ್ವಾ ನೀನು? ಆ ಲೋಕದಲ್ಲಿ ನೀನಿದ್ದಾಗ ಕಲ್ಯಾಣ ಆಗ್ತಾನೆ. ವಿತ್ ಆಲ್ ಹ್ಯುಮಿಲಿಟಿ ಐ ಟೆಲ್ ಯು ಟುಡೇ, ಗಾಡ್ ಹ್ಯಾಸ್ ಕೆಪ್ಟ್ ಯು. I have to give a message to youngsters who want to do certain work. ಅವ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಇವೆಲ್ಲ ಮಾಡಿದ್ರೆ ನಾವೆಲ್ಲೋ ಹೋಗ್ಬಿಡ್ತೀವಿ, ಹಳ್ಳ ಹಿಡ್ಕೊಡ್ತೀವಿ. ನಿನಗೇನು ಈಗ ಆಸ್ ಲಾಂಗ್ ಆಸ್ ಯು ನೋ ವಾಟ್ ಯು ವಾಂಟ್, ಬೈಫರ್ಕೇಟ್. ನಿನ್ನ ಸ್ವಾರ್ಥ ಯಾವುದು, ನಿಸ್ವಾರ್ಥ ಯಾವುದು? ಸ್ವಾರ್ಥದ ಕೆಲಸ ಯಾವುದು, ನಿಸ್ವಾರ್ಥದ ಕೆಲಸ ಯಾವುದು? ಸ್ವಾರ್ಥಕ್ಕೆ ಮಾಡಬೇಕಾಗುತ್ತೆ, ಕೆಲವು ನಿಸ್ವಾರ್ಥಕ್ಕೆ ಮಾಡಬೇಕು. ಬರೀ ಸ್ವಾರ್ಥನೇ ಮಾಡ್ಕೊಂಡು ಹೋಗ್ಬೇಕು, ನಿಸ್ವಾರ್ಥ ಎಲ್ಲಿ ಬರ್ತದೆ? ನೋಡಿ ಎಷ್ಟಿದೆ ಅವರು. ಆ ನಿಸ್ವಾರ್ಥದಲ್ಲಿ ನಿನ್ನ ನೀನು ಕಳ್ಕೋತೀಯ ನೋಡು, ಅಲ್ಲಿ ನಿನಗೆ ಎನರ್ಜಿ ಬರುತ್ತೆ. ಅರ್ಥ ಮಾಡ್ತೀನಿ? ನಿಸ್ವಾರ್ಥ ಅಂದರೆ ನನ್ನ ಅಸ್ತಿತ್ವನ ಕಳ್ಕೋತೀನಿ ನಾನು, ಇವ್ರಿಗೋಗಿ ಹೆಲ್ಪ್ ಮಾಡ್ತೀನಿ. ಆ ಒಂದು ಕರ್ಮ ಸಿದ್ಧಾಂತರ ನಾವು ಅರ್ಥನೇ ಮಾಡ್ಕೊಂಡಿಲ್ಲ. ಬರೀ ಇವತ್ತು ನಾನೇನು ಕಿತ್ಕೋತೀನಿ, ನಾಳೆ ಏನು ಕೊಡಬೇಕು, ನಾಳೆ ಎಷ್ಟು ಅವ್ನು ಕೊಟ್ಟ, ನಾಳೆ ನಾನೇನು ಕೊಡ್ತೀನಿ. ನಾಗರಾಜನ್ ನನಗೇನು ಉಪಯೋಗ ಆಗುತ್ತೆ? ಅವರು ತಗಡ್ಪುರದಿಂದ ಬರ್ತಾರ, ಅವ್ರಿಗೆ ನನಗೇನು ಕೊಟ್ಟರು, ನಾನು ಅವ್ರಿಗೇನು ಕೊಡ್ಬೋದು. ಎಷ್ಟು ಬಿಸ್ನೆಸ್ ಕೊಟ್ಟರು, ಎಷ್ಟು ಬಿಸ್ನೆಸ್ ತೊಗೊಂಡು. ಪ್ಲೀಸ್, ದೋಸ್ ಹೂ ವಾಂಟ್ ಟು ಗೋ ಟು ಸೋಷಿಯಲ್ ಸರ್ವಿಸ್ ಆ್ಯಂಡ್ ಸ್ಪಿರಿಚುವಲ್ ಸರ್ವಿಸ್, ಐ ಆಮ್ ಗಿವಿಂಗ್ ಒನ್ ಸಟಲ್ ಥಿಂಗ್ ಈಸ್, ಸ್ವಾರ್ಥ ಇರಬೇಕು, ಅಲ್ಲಿಗೆ ಎಂಡ್ ಆಗಬೇಕು. ಸ್ವಾರ್ಥದಲ್ಲಿ ನಿಮಗೆ ಶಕ್ತಿ ಬರಲ್ಲ, ಶಕ್ತಿ ಹೋಗ್ತಾ ಇರುತ್ತೆ. ನೋಡಿ, ಸ್ವಾರ್ಥದ ಕೆಲಸಗಳು ಮಾಡೋವಾಗ ಸಿಕ್ಕಾಪಟ್ಟೆ ಕಷ್ಟಪಡ್ತಿರ್ತೀರ. ನಿಸ್ವಾರ್ಥದ ಕೆಲಸ ಮಾಡೋವಾಗ, ಆ ನಿಸ್ವಾರ್ಥ ಮಾಡುವಾಗ ಕೆಲಸ ಮಾಡುವಾಗ ಬರೋ ಎನರ್ಜಿ ಸ್ವಾರ್ಥದ ಕೆಲಸದಲ್ಲಿ ಉಪಯೋಗಿಸ್ಬೋದು. ಈ ಎನರ್ಜಿ ನೀವು ಸ್ವಾರ್ಥದ ಕೆಲಸದಲ್ಲಿ ಬರೋಲ್ಲ. ಸುಳ್ಳು ಹೇಳ್ತೀರಾ, ಏನೋ ನೆಗೋಷಿಯೇಷನ್ ಮಾಡ್ತೀರಾ, ಮ್ಯಾನಿಪುಲೇಟ್ ಮಾಡ್ತೀರಾ. ಅದು ನಿಸ್ವಾರ್ಥ. ಯಾರನ್ನ ಒಂದು ಬ್ಲಡ್ ಬೇಕಿತ್ತು, 20 ಬಾಟಲ್ ಬ್ಲಡ್, ಹೆಂಗೆ ಹೋರಾಟ ಹುಲಿಯ ಥರ ಹೋಗಿ ಡ್ರಾಪ್ ಕಟ್ಕೊಂಡು ನಿಮ್ಗೇನು ₹1 ಸಿಕ್ಕಿಲ್ಲ. ಧೈರ್ಯ ಸರ್ ಅವರು ಮುದ್ದಾಗ. ಆಮೇಲೆ ನಿಮ್ಗೆ ಧೈರ್ಯ ಬರುತ್ತೆ, ನಿಮ್ಮ ಜೀವನದಲ್ಲೇ ಧೈರ್ಯ ಬರುತ್ತೆ. ಈಗ ಅಂಡರ್ಸ್ಟ್ಯಾಂಡ್? ರಮೇಶ್ ಅಂತ ಹುಡುಗರು ನಾವು ಮುಂದೆ ಕೂತಿದ್ದೇವೆ. ಏನಂತ, ನೆವರ್ ಥಿಂಕ್ ದಟ್ ಸ್ವಾರ್ಥ ನಿಸ್ವಾರ್ಥ ಎರಡೂ ಬೇಕು. ಎರಡೂ ಒಂದು ಗಾಲಿಗಳಿದ್ದಂಗೆ, ಒಂದು ಸ್ವಾರ್ಥ, ಒಂದು ನಿಸ್ವಾರ್ಥ. ಯಾವಾಗಲೂ ಒಂದನ್ನೇ ಅಲ್ಲ, ಇನ್ನೂ ಒಂದನ್ನು ಓಡಿಸ್ತಾರೆ. Last but not the least, a satyagrahi lays down his life but never give up. That is the meaning of do or die slogans. A satyagrahi lays down his life but
never gives up. Understand? That is the meaning of do or die slogan. ಇನ್ನು ಮಾಡಿ ಇಲ್ಲ ಮಡಿ ಅಂದರೆ ಸುಮ್ಮನೆ ಅಂದಿದ್ದಲ್ಲ, ಮಾಡಿ ಇಲ್ಲ ಮಡಿ, ಮಾಡು ಇಲ್ಲ ಮಡಿ, ಏನಾರ ಮಾಡಿಲ್ಲ ಸಾಯಿ ಏನು ಇದು ಪ್ರಾಬ್ಲಮೇ. ನಾವು ಮಾಡೋದಿಲ್ಲ ಮಡಿಯೋದು ಇಲ್ಲ. ಅದಕ್ಕೋಸ್ಕರ ನಾವು ಈವನ್ ಡೂ ಆ್ಯಂಡ್ ಡೈ ಅಪ್ರೋಚ್ ತೊಗೊಂಡ್ರೆ ನೋಡ್ತಾ ಹೋಗಿ. ಸೊ ಇಷ್ಟು ಹೊತ್ತು ಪಾಯಿಂಟ್ಗಳನ್ನ ಹೇಳಿ ನಮ್ಮ ಗಾಂಧೀಜಿಯ ಪ್ರಜ್ಞೆ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಜೈ ಕಿಸಾನ್ ಜೈ ಜವಾನ್ ಅವ್ರದ್ದೇ ಒಂದು ಮುಂದುವರೆದ ಭಾಗ ಅಂತ ಹೇಳ್ಬೋದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಸರಳ ಜೀವನ. ಶಾಸ್ತ್ರಿಯವರು ಒಂದು ಆಕ್ಸಿಡೆಂಟ್ ಆಗುತ್ತೆ, ಅವರು ರೈಲ್ವೆ ಮಿನಿಸ್ಟರ್ ಆಗಿದ್ದಾರೆ, ಅವರು ರೆಸಿಗ್ನೇಷನ್ ಕೊಡ್ತಾರೆ, ಅವ್ರಿಗೆ ವೈದ್ಯವ್ರ ಆಸ್ತಿ ಅಂತ. ಆದರೆ ನೈತಿಕ ಹೊಣೆ ಹೊತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ರಾಜೀನಾಮೆ ಕೊಡ್ತಾರೆ. ಅವತ್ತು ಇವತ್ತೊಂದು ಉಲ್ಲೇಖ ಇದೆ, ಯಾರೋ ಒಬ್ಬರು ಕೇಳ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ, ನನಗೆ ಸ್ವಲ್ಪ ಸಹಾಯ ಮಾಡ್ತೀರಾ ಅಂತ. ನನಗೆ ಬರೋದೇ ₹100 ಸಂಬಳ, ಅದರಲ್ಲಿ ಏನು ನಾನು ಉಳಿಸಿದ್ರು ನಾನು ಹೆಂಡತಿ ಹತ್ರ ಉಳಿಸಿರ್ಬೋದು ನೋಡು ಇದ್ರಿ. ಅವಳು ₹100 ಕೊಟ್ಟರು. ಅವಾಗ ಕೇಳೋದಂತೆ, ನೀವು ₹100 ಎಂಬತ್ತು, ನೀವು ಸಂಬಳ ಬರುತ್ತಲ್ಲ ಅದರಲ್ಲಿ ಪ್ರತಿ ತಿಂಗಳು ₹10 ಉಳಿತಾಯ ಆಗ್ತಾಯಿತ್ತು ನಮಗೆ, ಅದನ್ನು 10 ತಿಂಗಳು ರೂಪಾಯಿ ಇಟ್ಟಿದ್ದು. ಅವರು ಸರ್ಕಾರಕ್ಕೆ ಒಂದು ಕಾಗದ ಬರೀತಾರೆ, ದಾಖಲೆ ಇದೆ, ನನ್ನ ಜೀವನಕ್ಕೆ ₹100 ನನ್ನ ಸಂಬಳ ಬರ್ತಾ ಇದೆ ಪ್ರೈಮ್ ಮಿನಿಸ್ಟರ್ ಆಗಿ, ಆದರೆ ನನ್ನ ಹೆಂಡತಿ ₹90 ಜೀವನ ನಡೆಸ್ತಾ ಇದ್ದಾರೆ. ನನಗೆ ₹10 ಅವಶ್ಯಕತೆ ಇಲ್ಲ, ನನಗೆ ₹90 ಅಷ್ಟೇ ಸಾಕು ಅಪ್ಪ. ಈ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೂಡ ನಮ್ಮ ಗಾಂಧೀಜಿಯವರ ಮುಂದುವರೆದ ಭಾಗ. ಅವರು ರಾಜಕೀಯಕ್ಕೆ ಬಂದರು, ಅಧಿಕಾರಕ್ಕೆ ಬಂದರು. ಈ ಎರಡು ಮಹಾ ಆತ್ಮಗಳ ಬಗ್ಗೆ ನಾವು ಮಾತಾಡಿದ್ವಿ ಇಷ್ಟೊತ್ತು. ಈಗ ನಮ್ಮ ಜೀವನದಲ್ಲಿ ನಾವು ಏನು ಅಳವಡಿಸ್ಕೋಬೋದು ಅಂದರೆ ನಮ್ಮ ಇಂಡಿವಿಜುವಲ್ ಮೈಂಡ್ ಸೆಟ್ಗೆ, ನಮ್ಮ ಒಂದು ಇಂಡಿವಿಜುವಲ್ ಇಂಡಿಪೆಂಡೆಂಟ್ ವಿಲ್ಲು. ನಾವು 6 ಜನ ಕೂತ್ಕೊಂಡು ಗಾಂಧೀಜಿ ಬಗ್ಗೆ ಮಾತಾಡಿದ್ರೆ ಅಥವಾ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಮಾತಾಡಿದ್ರೆ ಲೋಕ ಬದಲಾವಣೆ ಆಗುತ್ತೆ ಅನ್ನೋದಲ್ಲ. ಈ ಒಂದು ಜಾಗದಲ್ಲಿ ನಡೀತಾ ಇರೋ ಯಜ್ಞ ಅಂತ ನಾನು ತಿಳ್ಕೊತೀನಿ. ಇದರಿಂದ ಸ್ಫೋಟ ಆಗೇ ಆಗುತ್ತೆ. ಓಕೆ, ಈ ಸ್ಫೋಟ ಆಗಿದ್ದ ವ್ಯಕ್ತಿಗಳು ಯಾವ ಮಟ್ಟದಲ್ಲಿ ಕೆಲಸ ಮಾಡ್ಬೋದು, ಎಲ್ಲರೂ ಪ್ರಕಟ ಆಗುತ್ತೆ ನನಗೆ ಗೊತ್ತು. ನಾನು ಯಾವತ್ತೂ ನಂಬ್ತೀನಿ, ಯಾವತ್ತೂ ನಾವು ವಿಶ್ವಕ್ಕೆ ಈ ಒಂದು ಮೆಸೇಜ್ ಕೊಡ್ತಾ ಹೋಗ್ತೀವೋ ಅದು ಯಾವುದೋ ಇನ್ನೊಬ್ಬ ನಂತರ ಯೋಚನೆ ಮಾಡೋ ಒಬ್ಬ ವ್ಯಕ್ತಿ ಪಿಕಪ್ ಮಾಡ್ಬೋದು, ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ. ಇಷ್ಟು ಹೇಳಿ ಒಂದು 2 ನಿಮಿಷ ಗಾಂಧಿಯ ಬಗ್ಗೆ ಇನ್ನೊಂದು ಧ್ಯಾನವನ್ನು ಮಾಡಿ